ವೀಕ್ಷಕರೇ, ನಾವೀಗ ಕರ್ನಾಟಕದ ಶ್ರೀಶೈಲವೆಂದೇ ಪ್ರಸಿದ್ಧಿ ಪಡೆದಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನಾವೀಗ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಶ್ರೀ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿರ್ತಕ್ಕಂಥ ಸುಂದರವಾದಂತಹ ಒಂದು ದೇವಸ್ಥಾನವಿದು. ಎದುರುಗಡೆ ಕಾಣ್ತಿರೋದೇ ದ್ವಾರಬಾಗಿಲು. ಮೆಟ್ಲು ಹತ್ತಿ ಹೋಗಬೇಕು ಮೇಲೆ. ಇದು ರಥೋತ್ಸವ ಇವಾಗಲ್ಲ, ಸೀಗೆ ಹುಣ್ಣಿಮೆ ಆಗಿ 3 ದಿನಕ್ಕೆ ರಥೋತ್ಸವ ಬಹು ವಿಜೃಂಭಣೆಯಿಂದ ನಡೀತಿದೆ. ನೋಡಿ, ಪ್ರಕೃತಿಯ ಸೊಬಗು, ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಆವೃತವಾದಂತಹ ಒಂದು ಪ್ರಕೃತಿ. ಲಕ್ಷಾಂತರ ಭಕ್ತಾದಿಗಳನ್ನು ಒಳಗೊಂಡಂಥ ಪುಣ್ಯಕ್ಷೇತ್ರವಿದು. ಮೆಟ್ಲು ಹತ್ತಿ ಹೋಗಬೇಕು. ಪ್ರತಿ ಅಮಾವಾಸ್ಯೆ ದಿನ ಬಹು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಸೋಮವಾರ ಅಮಾವಾಸ್ಯೆ ಜಾತ್ರೆಗಳಲ್ಲಿ ಪವನ ವಿದ್ಯುತ್ ಶಕ್ತಿಯವರು ಆ ಫ್ಯಾನ್ ಅಳವಡಿಸೋದ್ರಿಂದ ಮತ್ತಷ್ಟು ಪ್ರಕೃತಿಗೆ ಸೊಬಗೆಚ್ಚಾಗಿದೆ. ಒಂದು ಕಡೆ ಪ್ರಕೃತಿ ನಾಶ ಕೂಡ ಆಗಿದೆ. ಕರ್ನಾಟಕ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆ, ಮುಜರಾಯಿ ಇಲಾಖೆಯವರು ಇದನ್ನು ದೇವಸ್ಥಾನ ವಹಿಸ್ಕೊಂಡಿದ್ದಾರೆ. ಆದರೂ ಅಷ್ಟೊಂದು ನೀಟ್ನೆಸ್ ಆಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅದು. ಯಾಕಂದರೆ ಕಸ ಎಲ್ಲಂದ್ರೆ ಅಲ್ಲಿ ಚೆಲ್ಲಿದ್ದಾರೆ. ನೀಟಾಗಿ ಎಲ್ಲಿ ವ್ಯವಸ್ಥೆಗಳನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಇತ್ತ ಕಡೆ ಸ್ವಲ್ಪ ಧಾರ್ಮಿಕ ದತ್ತಿ ಇಲಾಖೆಯವರ ಹತ್ರ ಮನವಿ ಏನಂದರೆ, ಸ್ವಲ್ಪ ಈ ಕಡೆ ನೋಡಬೇಕು. ಯಾಕಂದರೆ ಕಸ ಎಲ್ಲಂದ್ರಲ್ಲಿ ಎಸ್ತಿದ್ದಾರೆ. ಯಾಕಂದರೆ ಪುಣ್ಯಕ್ಷೇತ್ರ ಇದು, ಲಕ್ಷಾಂತರ ಭಕ್ತರನ್ನು ಒಳಗೊಂಡಂಥ ಪುಣ್ಯಕ್ಷೇತ್ರ. ಅಲ್ಲಿ ನೋಡಿ, ನೀರಿನ ಬಾಟ್ಲಿ ಯಾವ ಥರ ಎಸ್ತಿದ್ದಾರೆ. ಇದು ಪ್ರಕೃತಿ ಮಡ್ಲಿರ್ತಕ್ಕಂಥ ದೇವಸ್ಥಾನ ಆದ್ದರಿಂದ ಇಲ್ಲಿ ನೋಡಿ ಇಷ್ಟೊಂದು ನೀರಿನ ಬಾಟ್ಲಿ ಎಸ್ತಿದ್ದಾರೆ. ಪ್ರಕೃತಿಗೆ ಒಂದು ಹಾನಿಯಾಗುವಂಥ ಚಾನ್ಸಸ್ ಇರ್ತದೆ. ಮೆಟ್ಲು ಹತ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಇವತ್ತು ಮಾಮೂಲು ದಿನ ಆಗಿರೋದ್ರಿಂದ ಅಷ್ಟೊಂದು ಜನಸಂದಣಿ ಇಲ್ಲ. ಇಲ್ಲಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಮಲ್ಲೇಶ್ವರನೆಂದೇ ಪ್ರಸಿದ್ಧಿ ಪಡೆದಂತಹ ಒಂದು ಮಹಾಸ್ವಾಮಿ. ಶ್ರೀಶೈಲದಲ್ಲಿ ಯಾವ ಥರ ಮಲ್ಲಿಕಾರ್ಜುನ ಭ್ರಮರಾಂಬಿಕೆ ದೇವಸ್ಥಾನ ಇದೆಯೋ, ಇಲ್ಲಿ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಅಥವಾ ಮಲ್ಲಯ್ಯ ಮತ್ತು ಭ್ರಮರಾಂಬಿಕೆ ದೇವಸ್ಥಾನ ಕೂಡ ಇಲ್ಲೇ ಇದೆ. ನೋಡಿ, ಸುಂದರವಾದಂತಹ ಒಂದು ಪ್ರಕೃತಿ ಸೌಂದರ್ಯ. ನೀವು ಯಾವಾಗಲಾದರೂ ಬಂದರೆ ಹರಪನಹಳ್ಳಿ ಮತ್ತು ಹೂವಿನಹಡಗಲಿ ಮಧ್ಯಕ್ಕೆ ಬರ್ತಕ್ಕಂಥ ಕೊಮರನಹಳ್ಳಿ ತಾಂಡಕ್ಕೆ ಇಳಿಬೇಕು ಬಸ್ಸಲ್ಲಿ. ಅಲ್ಲಿಂದ ಮತ್ತೆ ಒಳಗೆ 3 ಕಿಲೋಮೀಟ್ರ್ ಬರಬೇಕು. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ಪರಿಸರನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಸಾರ್ವಜನಿಕರ ಹೊಣೆಯಾಗಿರುತ್ತದೆ. ಎಲ್ಲಂದ್ರಲ್ಲಿ ಕಸ ಚೆಲ್ಲೋದು ಮತ್ತು ಪ್ರಕೃತಿ ನಾಶ ಮಾಡಬಾರ್ದು. ಕರ್ನಾಟಕದ ಶ್ರೀಶೈಲವೆಂದೇ ಪ್ರಸಿದ್ಧಿ ಪಡೆದಂತಹ ಪುಣ್ಯಕ್ಷೇತ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದಿವ್ಯ ದರ್ಶನವಿದು. ಸ್ವಾಮಿ ಅಥವಾ ಮಲ್ಲಯ್ಯನ ದೇವಸ್ಥಾನದ ಹಿಂಭಾಗದಲ್ಲಿ ಕೆಳಗಡೆ ಒಂದು ಪಾತಾಳ ಗಂಗೆ ಅಂತ ಒಂದು ಚಿಕ್ಕ ಬಾವಿ ಇದೆ. ಆ ಬಾವಿಯಲ್ಲಿ ನೀರು ಯಾವತ್ತೂ ಬಾಡಲ್ಲ ಅಂತ ಒಂದು ಪ್ರತೀತಿ. ಒಳಗಡೆ ಹೋಗಬೇಕು. ತುಂಬ ಇಕ್ಕಟ್ಟಾದಂತಹ ಜಾಗ. ಹೊರಗಡೆ ಕರೆಂಟ್ ಇದೆ. ತೊಟ್ಲು ಕಟ್ಟಿದ್ದಾರೆ. ಮಕ್ಕಳಾಗದೇ ಇರೋರು ಹರಕೆ ಹೊತ್ಕೊಂಡು ತೊಟ್ಲು ಕಟ್ತಾರೆ. ಇದು ಪಾತಾಳ ಗಂಗೆ. ಇಲ್ಲಿ ನೀರು ಯಾವತ್ತೂ ಬಾಡಲ್ಲ ಅನ್ನೋದೊಂದು ಪ್ರತೀತಿ ಇದೆ. ಸಿಂಗಲ್ ಆಗಿ ಅಂದರೆ ಒಬ್ಬೊಬ್ಬರೇ ಬರಬೇಕು. ಬರೀ ಹೊರಗಡೆ ಹೋಗೋಣ. ಕಟ್ಟಂಥ ಜಾಗ. ನೋಡಿ, ಪ್ರಕೃತಿಯ ಒಂದು
ವಾತಾವರಣ. ಪ್ರಕೃತಿಯ ಸೊಬಗು. ವೀಕ್ಷಕರೇ, ನೀವು ಯಾವಾಗಲಾದರೂ ಹೂವಿನಡಗಲಿ ಕಡೆ ಅಥವಾ ಹರಪನಹಳ್ಳಿ ಕಡೆ ಬಂದರೆ ಈ ಕಡೆ ಬಂದು ದೇವಸ್ಥಾನ ನೋಡ್ಬೋದು. ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥ ದೇವಸ್ಥಾನ ನೋಡಲು ಬಹು ಸುಂದರವಾದಂತಹ ದೇವಸ್ಥಾನ. ಪ್ರಾಚೀನ ಕಾಲದಲ್ಲಿದ್ದಂತಹ ದೇವಸ್ಥಾನ ಇದು. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ.